ಎಲ್ಲರಿಗೂ ನಮಸ್ಕಾರ. ಸೌಮ್ಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಶ್ರೀ ಕ್ಷೇತ್ರ ತೆರವಿನಕೊಪ್ಪ ಅಕ್ಕನಾಗಮ್ಮ ದೇವಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಕ್ಷೇತ್ರದಲ್ಲಿ ನೆಲೆಗೊಂಡಂತ ಅಕ್ಕನಾಗಮ್ಮ ದೇವಿಯ ಮಹಾತ್ಮೆ ಬಗ್ಗೆ ತಿಳ್ಕೊಂಡು ಜಾತ್ರೆ ಮಾಡ್ಕೊಂಡು ಬರೋಣ ಬನ್ನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಾಗರ ತಾಲೂಕು ಕೆಳದಿ ಅಂಚೆ ತೆರವಿನಕೊಪ್ಪ ಗ್ರಾಮದಲ್ಲಿ ಅಕ್ಕನಾಗಮ್ಮ ದೇವಿ ನೆಲೆಸಿರೋದು. ನಾವು ಕೆಳದಿ ದಾಟಿ ಬಂದಾಗಿಂದನೂ ತುಂಬ ಭಕ್ತಾದಿಗಳು ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ರು. ನಾವು ಹೋಗುವಾಗ 10ರಿಂದ 10:30 ಆಗಿತ್ತು. ಆ ಟೈಮಲ್ಲಿ ಅಷ್ಟೊಂದು ಭಕ್ತಾದಿಗಳು ಪೂಜೆ ಮುಗಿಸ್ಕೊಂಡು ಹೋಗ್ತಿದ್ದಾರೆ ಅಂದರೆ ಆ ದೇವಸ್ಥಾನದಲ್ಲಿ ಇನ್ನೆಷ್ಟು ರಶ್ ಇರಬೇಕು. ನಾನು ಈ ದೇವಸ್ಥಾನಕ್ಕೆ ಬರೋ ಕಾರಣ ನಮ್ಮನೆ ಅಂಗಳದಲ್ಲಿ ನಾಗರಾವ್ ಬಂದು ಒಂದು 3-4 ದಿನದಿಂದ ಒಂದು ಕುಣಿ ಸೇರಿಕೊಂಡಿತ್ತು. ಆವಾಗ ಹೇಳ್ಕೊಂಡಿದ್ದೆ, ಇಲ್ಲಿ ತೆರವಿನಕೊಪ್ಪ ಅಕ್ಕನಾಗಮ್ಮಂಗೆ ಬಂದು ಹಣ್ಕಾಯಿ ಮಾಡಿಸ್ತೀನಿ, ಅದಿನ್ನು ಕಾಣಿಸ್ಕೋಬಾರ್ದು ಅಂತ. ಅವತ್ತಿಂದ ಇವತ್ತಿಗೆ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬಂದು ಹಣ್ಕಾಯಿ ಮಾಡಿಸ್ಕೊಂಡು ಹೋಗೋಕೆ ಬಂದಿದ್ದೀನಿ. ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರ್ತಾ ಇದೆ. ದಯಮಾಡಿ ಊಟ ಮಾಡಿರ್ತಕ್ಕಂಥ ಭಕ್ತ ಮಹಾಶಯರು ತಟ್ಟೆಯನ್ನು ಟ್ಯಾಕ್ಟರ್ ಒಳಗಡೆ ಹಾಕಬೇಕಾಗಿ ವಿನಂತಿ. ಬಂದಿರತಕ್ಕಂಥ ಪ್ರತಿಯೊಬ್ಬ ಭಕ್ತ ಮಹಾಶಯರು ಅಕ್ಕನಾಗಮ್ಮ ದೇವಸ್ಥಾನದಲ್ಲಿ ಭಸ್ಮ ಕೊಡ್ತಾರೆ. ಈ ಪ್ರಸಾದನ ನಾಗರಾವು ಮನೆ ಹತ್ರ ಎಲ್ಲಾದರೂ ಕಾಣಿಸ್ಕೊಂಡ್ರೆ ಮನೆ ಸುತ್ತ ಅಕ್ಕನಾಗಮ್ಮ ದೇವಿಯ ಪ್ರಸಾದ ಹಾಕಿದ್ರೆ ಹಾವು ಮನೆ ಒಳಗೆ ಬರೋದಿಲ್ಲ. ಹಾಗೆ ಗದ್ದೆ ತೋಟ ಕೆಲಸಕ್ಕೆ ಹೋಗುವವರು ಈ ದೇವಿ ಪ್ರಸಾದನ ಸ್ವಲ್ಪ ಕುತ್ತಿಗೆ ಅಥವಾ ಸೊಂಟ ಕಟ್ಕೊಂಡು ಹೋಗ್ತಾರೆ. ಹಾವುಗಳಿಂದ ಇವರಿಗೆ ಯಾವುದೇ ರೀತಿ ಭಯ ಅಥವಾ ತೊಂದರೆ ಆಗೋದಿಲ್ಲ ಅನ್ನೋ ನಂಬಿಕೆ. ನನ್ನ ತವರೂರಾದ ತಾಳಗುಪ್ಪದಲ್ಲಿ ಈ ಅಕ್ಕನಾಗಮ್ಮ ದೇವಿಯ ಪಲ್ಲಕ್ಕಿನ ಹೊತ್ಕೊಂಡು ತಗೊಂಬರ್ತಾರೆ. 2-3 ವರ್ಷಕ್ಕೊಂದ್ಸರಿ ಕರೆಸ್ತಾರೆ. ನಾನು ಈ ದೇವಿ ದರ್ಶನ ಮಾಡಿದ್ದು ಅಲ್ಲಿನೇ. ಅಕ್ಕನಾಗಮ್ಮ ದೇವಿ ಪಲ್ಲಕ್ಕಿನ ತಾಳಗುಪ್ಪಕ್ಕೆ ಕರೆಸ್ದಾಗ ಆ ಜನರ ಸಂಭ್ರಮಾಚರಣೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಒಂದ್ಸರಿ ಚಾನಲ್ನ ವಿಸಿಟ್ ಮಾಡಿ ನೋಡಿ.
ಈ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇತ್ತು. ನಾವು ಪೂಜೆ ಮುಗಿಸಿ ಹೋಗುವಾಗ 11:45 ಅವಾಗೇ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಿಸ್ತಾ ಇದ್ರು. ಅಂದರೆ ಬಂದು ಭಕ್ತಾದಿಗಳು ತುಂಬ ದೂರದ ಊರಿಂದ ಬರ್ತಾರೆ, ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ತುಂಬ ಬೇಗನೆ ಊಟದ ವ್ಯವಸ್ಥೆ ಕೂಡ ಮಾಡಿದರು. ನಾವು ದೇವಿ ಪ್ರಸಾದನ ಸ್ವೀಕರಿಸಿದ್ವಿ. ಇಷ್ಟೊಂದು ಜನಕ್ಕೆ ಊಟದ ವ್ಯವಸ್ಥೆ ಇತ್ತು ಅಂದರೆ 11:45 ಟೈಮಲ್ಲಿ ಅಷ್ಟೊಂದು ಜನ ಊಟ ಮಾಡ್ತಾಯಿದ್ರು. ನಾವು ಹೋಗೋಕ್ಕೂ ಮುಂಚೆನೂ ಊಟದ ವ್ಯವಸ್ಥೆ ನಡೀತಾನೆ ಇತ್ತು. ಈ ದೇವಸ್ಥಾನದಲ್ಲಿ ಎಲ್ಲೂ ಕೂಡ ನೂಕು ನುಗ್ಲು ಆಗಿಲ್ಲ. ತುಂಬ ವ್ಯವಸ್ಥಿತವಾಗಿ ಈ ಜಾತ್ರಾ ಮಹೋತ್ಸವನ ನೆರವೇರಿಸ್ಕೊಟ್ಟಿದ್ದಾರೆ ಗ್ರಾಮಸ್ಥರು ಮತ್ತು ದೇವಸ್ಥಾನದ ಕಮಿಟಿಯವರು. ಈ ದಿನ ಸಂಜೆ ಅಂದರೆ ವಿಜಯದಶಮಿ ಹಬ್ಬ ಇರೋದ್ರಿಂದ ಅಕ್ಕನಾಗಮ್ಮ ದೇವಿ ಪಲ್ಲಕ್ಕಿಯು ಈ ಮಂಟಪದ ಹತ್ರ ಬಂದು ಇಲ್ಲಿ ಬನ್ನಿ ಮರನ ಕಡಿಯುತ್ತೆ. ಊರಿನವರೆಲ್ಲ ಬನ್ನಿ ಬಂಗಾರವಾಗಲಿ, ಬಾಳು ಸಿಹಿಯಾಗಿರಲಿ, ಪ್ರೀತಿ ಪವಿತ್ರವಾಗಿರಲಿ, ಸ್ನೇಹ ಚಿರಕಾಲವಿರಲಿ, ನಾವು ನೀವು ಬನ್ನಿ ತಗೊಂಡು ಬಂಗಾರದ ಹಾಗೆ ಇರೋಣ ಎಂದು ಆಶೀರ್ವಾದ ಮಾಡುತ್ತಾರೆ.